ಮಾಧ್ಯಮ ಮಿತ್ರರೇ, 173 ಅಡಿ ಈ ದಿನಕ್ಕೆ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಈ ಅಚ್ಚುಕಟ್ಟುದಾರರಿಗೆ ಈ ಹಂಗಾಮಿನ ಭತ್ತದ ಬೆಳೆಗೆ ನೀರು ಕೊಡಬೇಕು ಅಂತೇಳಿ ಈಗಾಗಲೇ ಸುಮಾರು ಒಂದು 15 ದಿವಸದಿಂದ 4 ಸಭೆಗಳನ್ನ ಮಾಡಿ ನಮ್ಮೆಲ್ಲ ರೈತ ಹಿರಿಯ ಮುಖಂಡರುಗಳು ಸಭೆ ಮೇಲೆ ಸಭೆ ಮಾಡಿ ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳಿಗೆ ಒತ್ತಡ ತಂದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿತ್ತು. ಇವತ್ತು ನಾವೆಲ್ಲ ಈಗಾಗಲೇ ಕರೆ ಕೊಟ್ಟಿದ್ವಿ. 15ನೇ ತಾರೀಕಿನ ಮಧ್ಯರಾತ್ರಿ ಒಳಗಾಗಿ ಸರ್ಕಾರ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಒಂದು ತೀರ್ಮಾನ ಮಾಡಿ ಈ ಒಂದು ಭತ್ತದ ಬೆಳೆಗೆ ನೀರನ್ನ ಕೊಡದೆ ಹೋದ್ರೆ 16ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಯನ್ನ ನಾವು ತಡಿತೀವಿ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಘೋಷಣೆ ಮಾಡಿದ್ವಿ. ಅದರಂತೆ ಇಡೀ ಜಿಲ್ಲೆಯ ಎಲ್ಲ ರೈತರು ಕೂಡ ನಾಳೆ 16,000 ಜನರು ಸೇರಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ನಾವೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ವಿ. ಆದ್ರೆ ಇವತ್ತು ಬೆಳಗ್ಗೆ ನಮ್ಮೆಲ್ಲ ರೈತ ಮುಖಂಡರುಗಳು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಭೇಟಿ ಮಾಡಿದಾಗ ಮಲ್ಲಿಕಾರ್ಜುನ್ ಅವರು, ನಾನು ಕೂಡ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ರೈತನ ಮಗ ಆಗಿರೋದ್ರಿಂದ 18ನೇ ತಾರೀಕಿನ ದಿನ ನಾನು ಕಾಡಾ ICC ಸಭೆ ಅಲ್ಲಿ ಬೆಂಗಳೂರಲ್ಲೇ ನಾವು ಕರೀತಾ ಇರೋದ್ರಿಂದ ನಿಮಗೆ ಈ ವರ್ಷದ ಭತ್ತದ ಬೆಳೆಗೆ ನೀರು ಕೊಡೋದಿಕ್ಕೆ ನಾನು ಕೂಡ ನಿಮ್ಮ ಪರವಾಗಿ ಒತ್ತಾಯ ಮಾಡ್ತೀನಿ. ನೀವು ಕೂಡ ಕೆಲವು ಪ್ರಮುಖರು ಎಲ್ಲರೂ ಕೂಡ ಆ ಸಭೆಗೆ ಬನ್ನಿ ಅಂತ ಆಹ್ವಾನ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ 18ನೇ ತಾರೀಕಿನ ICC ಸಭೆಯನ್ನ ನೋಡ್ಕೊಂಡು ಮುಂದಿನ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾಳೆ ಕರೆದಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಬಂದನ್ನ ಇವತ್ತು ತಾತ್ಕಾಲಿಕವಾಗಿ ನಾವು ಹಿಂಪಡೆದಿದ್ದೀವಿ. 18ನೇ ತಾರೀಕಿನ ದಿವಸ ಏನು ಬೆಂಗಳೂರಲ್ಲಿ ನಡೀತಕ್ಕಂಥ ICC ಸಭೆಯೊಳಗೆ ಈ ಭಾಗದ ನಮ್ಮ ಅಚ್ಚುಕಟ್ಟುದಾರರಿಗೆ ಈ ವರ್ಷದ ಮಳೆಗಾಲದ ಬೆಳೆಗೆ ನೀರನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೂಡ 2 ಮಂತ್ರಿಗಳು, ಈ ಭಾಗದ ಎಲ್ಲ ಶಾಸಕರು, ಅಧಿಕಾರಿಗಳು ನಮಗೆ ನೀರು ಕೊಡ್ತಾರೆ ಅಂತಕ್ಕಂಥ ಭರವಸೆನ ಈ ಕ್ಷಣದಲ್ಲೂ ಕೂಡ ನಾವು ಹೊಂದಿದೀವಿ. ಅಕಸ್ಮಾತ್ 18ನೇ ತಾರೀಕು ನಡೀತಕ್ಕಂಥ ಸಭೆಯಲ್ಲಿ ಏನಾದ್ರೂ ವ್ಯತಿರಿಕ್ತವಾಗಿ ನಮಗೆ ಈ ಬಾರಿಯ ನೀರನ್ನ ಕೊಡಲ್ಲ ಅಂತ ಏನಾದ್ರೂ ಅಲ್ಲಿ ತೀರ್ಮಾನ ಆದ್ರೆ 19ನೇ ತಾರೀಕಿನ ಬೆಳಗ್ಗೆ 11 ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯೋದ್ರ ಮೂಲಕ ಹರಿಹರ, ದಾವಣಗೆರೆ ಎಲ್ಲ ನಗರಗಳನ್ನ ಬಂದ್ ಮಾಡೋದ್ರ ಮೂಲಕ ಬಹಳ ಅತ್ಯಂತ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈಗ ಸಭೆ ಮಾಡಿ ನರಸಿಂಹಪ್ಪನವ್ರ ಮನೆಯಲ್ಲಿ ಪ್ರಮುಖರನ್ನ ಭೇಟಿ ಮಾಡಿ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ರವೀಂದ್ರನಾಥ್ ಅವರ ಸಲಹೆ ತಗೊಂಡು ಈ ಪತ್ರಿಕಾಗೋಷ್ಠಿಗೆ ಬಂದಿದೀವಿ. 18ನೇ ತಾರೀಕಿನ ದಿನ ನಮಗೆ ನೀರನ್ನ ಕೊಟ್ಟೇ ತೀರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಕೊಡದೆ ಹೋದ್ರೆ 19ನೇ ತಾರೀಕಿಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ನಾವು ಮಾಡ್ತೀವಿ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದ್ರ ಜೊತೆಗೆ ಸರ್ಕಾರಕ್ಕೆ ಇನ್ನು 2 ವಿಚಾರವನ್ನ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾ ಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಒಳಗೊಂಡಂತೆ ಏನು ತುಂಗಾ ನದಿಯಿಂದ ಭದ್ರಾ ಡ್ಯಾಮ್ಗೆ 17.41 TMC ನೀರನ್ನ ಹರಿಸ್ಬೇಕು ಅಂತಕ್ಕಂಥ ಏನ್ ವಿಚಾರ ಇದೆ, ಈಗಾಗಲೇ ಆ ಕಾಮಗಾರಿ ಭಾಗಶಃ ಮುಗಿದಿದೆ. ಮೊನ್ನೆ ನಾವು ಅಲ್ಲಿಗೆ ಹೋಗಿ ಭೇಟಿಯಾದಂತ ಸಂದರ್ಭದಲ್ಲಿ ಇನ್ನು 30 ಕೋಟಿ ರೂಪಾಯಿ ಹಣದ ಅವಶ್ಯಕತೆ ಇದೆ ಅನ್ನೋದನ್ನ ಅಧಿಕಾರಿಗಳು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ICC ಸಭೆ ಎಲ್ಲಿ ಈ ಒಂದು ಯೋಜನೆಗೆ, ತುಂಗಾದಿಂದ ಭದ್ರಾ ಡ್ಯಾಮಿಗೆ ಬರ್ತಕ್ಕಂಥ ಈ ಯೋಜನೆಗೆ 30 ಕೋಟಿ ರೂಪಾಯಿನ ಕೂಡಲೇ ಬಿಡುಗಡೆ ಮಾಡಿಸೋದಿಕ್ಕೆ ಈ ಭಾಗದ 2 ಮಂತ್ರಿಗಳು ಮತ್ತೆ 16 ಜನ ಶಾಸಕರು ಸರ್ಕಾರದ ಮೇಲೆ ಒತ್ತಡವನ್ನಾಕಿ ಕೂಡಲೇ ಹಣ ಬಿಡುಗಡೆ ಮಾಡಿಸ್ಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ. ಇದ್ರ ಜೊತೆಗೆ ಹೋದ ವಾರ ಭದ್ರಾ ಡ್ಯಾಮ್ ಇಂದ ಅಪ್ಪರ್ ಭದ್ರಾಕ್ಕೆ 5.71 TMC ನೀರನ್ನ ಕುಡಿಯೋ ನೀರಿನ ಸಲುವಾಗಿ ನೀವು ಕಾಯ್ದಿರಿಸಬೇಕು ಮತ್ತೆ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ. ಇದೇ ಸಭೆಯೊಳಗೆ ಆ ವಿಚಾರವನ್ನು ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ತುಂಗಾದಿಂದ ಭದ್ರಾ ಡ್ಯಾಮಿಗೆ ನೀರು ಬರೋದಕ್ಕಿಂತ ಮುಂಚಿತವಾಗಿ ಅಪ್ಪರ್ ಭದ್ರಾಕ್ಕೆ 1 ಹನಿ ನೀರನ್ನು ಕೊಡೋದಕ್ಕೆ ಈ ಅಚ್ಚುಕಟ್ಟುದಾರರು ನಾವು ಯಾರು ಕೂಡ ಒಪ್ಪೋದಿಲ್ಲ. ಆ ರೀತಿ ಏನಾದ್ರೂ ಅಪ್ಪರ್ ಭದ್ರಾಕ್ಕೆ ನೀರನ್ನು ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಬಹಳ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ನಮ್ಮ ಭಾಗದ ರೈತರಿಂದ ಆಗ್ತದೆ ಅಂತಕ್ಕಂಥ ಎಚ್ಚರಿಕೆನೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಹೇಳೋದಕ್ಕೆ ಬಯಸ್ತಾ, ಇವತ್ತು ಆ ಆದೇಶವನ್ನ ಅಪ್ಪರ್ ಭದ್ರಾಕ್ಕೆ ನೀರು ಬಿಡಬೇಕು ಅಂತಕ್ಕಂಥ ಆದೇಶವನ್ನ ವಾಪಸ್ ಪಡಿಬೇಕು.
30 ಕೋಟಿ ರೂಪಾಯಿ ನಮ್ಮ ಮುತ್ತಿನಕೊಪ್ಪ ಜಾಕ್ವೆಲ್ಲಿನಿಂದ ಭದ್ರಾ ಡ್ಯಾಮಿಗೆ ನೀರೇನ್ ಬರ್ತದೆ ಅದಕ್ಕೆ 30 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. 18ನೇ ತಾರೀಕಿನ ಮಧ್ಯರಾತ್ರಿಯಿಂದ ಈ ಭಾಗದ ಭತ್ತದ ಬೆಳೆಗೆ ನೀರನ್ನ ಬಿಡಬೇಕು ಅಂತಕ್ಕಂತ 3 ಅಂಶಗಳನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ಮಂತ್ರಿಗಳಿಗೆ, ಸರ್ಕಾರಕ್ಕೆ, ಈ ಭಾಗದ ಶಾಸಕರಿಗೆ ಒತ್ತಾಯ ಮಾಡೋದ್ರ ಮೂಲಕ ಅದನ್ನ ನಾಳೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ನ ವಾಪಸ್ ಪಡೆದಿದ್ದೀವಿ. ಇವರು 18ನೇ ತಾರೀಕಿನ ದಿನ ಯಾವ್ದಾದ್ರೂ ಸರಿಯಾದಂತ ತೀರ್ಮಾನ ತಗೊಳ್ಳದೆ ಹೋದ್ರೆ ಇಡೀ ಜಿಲ್ಲೆಯ ನಮ್ಮೆಲ್ಲ ರೈತ ಬಂಧುಗಳು 19ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಹರಿಹರದ ಬೈಪಾಸ್ ರಸ್ತೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆಯೋದಕ್ಕೆ ತಾವೆಲ್ಲರೂ ಬರಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ವಿನಂತಿ ಮಾಡ್ತೇನೆ. ಐಸಿಸಿ ಸಭೆ 18 ಬೆಂಗಳೂರಲ್ಲಿ. ಇಲ್ಲಿಲ್ಲ. ಈಗ ಅದ್ ಏನ್ ಕಾಡಾ ಮೀಟಿಂಗ್ ಇದೆಯಲ್ಲ, ಐಸಿಸಿ ಸಭೆ ಎಲ್ಲರೂ ಪಾಲ್ಗೊಳ್ಳೋರು ಅವರೇ, ಅಧಿಕಾರಿಗಳು, ಮಂತ್ರಿಗಳು. ಇಲ್ಲಿರೋರು ಅಲ್ಲಿರ್ತಾರ, ಅಲ್ಲಿರೋರು ಇಲ್ಲಿರ್ತಾರ. ಸದ್ಯಕ್ಕೆ ಭತ್ತ ಬೆಳೆಯ ರೈತರಿಗೆ ನೀರು ಬಿಡು. ಬೆಳೆಗಾರರು ಯಾರು ಬೇಡ ಅಂತ ಇಲ್ಲ. ಈ ಬೇಸಿಗೆ ಒಳಗೆ ನೀರ್ ಕಡಿಮೆ ಆಗ್ತದೆ ಅಂತಕ್ಕಂಥ ಆತಂಕ ನಮ್ಮ ಕೆಲವು ರೈತರಿಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು 173 ಅಡಿ ನೀರಿದೆ. ಇನ್ನು ಸೆಪ್ಟೆಂಬರ್, ಅಕ್ಟೋಬರ್ ವರ್ಗು ಕೂಡ ಭದ್ರಾ ಡ್ಯಾಮ್ಗೆ ಇನ್ಫ್ಲೋ ಇರ್ತದೆ. ಇಲ್ಲಿಂದ ಈ ಕಡೆ ಏನು ಇನ್ಫ್ಲೋ ಬರ್ತದೆ ಅಕ್ಟೋಬರ್ ತಿಂಗಳವರೆಗೂ, ಅಷ್ಟು ನೀರು ಸಾಕು ನಮ್ ಭತ್ತ ಬೆಳೆಯೋದಕ್ಕೆ. ಇವತ್ತು RNR ಭತ್ತನ ಹಾಕಿದ್ರೆ 90 ದಿವಸ ನೀರು ಸಾಕು ನಮಗೆ. 90 ದಿವಸಕ್ಕೆ ನಮಗೆ ಬೆಳೆ ಬರ್ತದೆ. ಹಾಗಾಗಿ ಯಾವುದೇ ಅಡಿಕೆ ಬೆಳೆಗಾರರು ಕೂಡ, ಅಡಿಕೆ ಬೆಳೆಗಾರರು, ಭತ್ತದ ಬೆಳೆಗಾರರು ಅಂತಕ್ಕಂತ ನಮ್ಮ 2 ಗುಂಪುಗಳು ನಮ್ಮಲ್ಲಿ ಇಲ್ಲೇ ಇಲ್ಲ. ಎಲ್ಲಾ ರೈತರು ನಾವೆಲ್ಲ ಒಂದೇ. ಆದ್ರೆ ನಾನು ಎಲ್ಲಾ ರೈತರಲ್ಲಿ ವಿನಂತಿ ಮಾಡೋದೊಂದೇ, ನೀವು ಅಡಿಕೆ ಬೆಳೆಗಾರರಿರ್ಲಿ, ಭತ್ತದ ಬೆಳೆಗಾರರಿರ್ಲಿ, ನಾವೆಲ್ಲರೂ ಒಗ್ಗಟ್ಟಾಗಿ ಏನು ನಮ್ಮ ಹಕ್ಕನ್ನ, ನಮ್ಮ ನೀರನ್ನ ಇವತ್ತು ಅಪ್ಪರ್ ಭದ್ರಾ ಅನ್ನಂತ ಹೆಸರಿನಿಂದ ತಗೊಂಡೋಗಕ್ ಪ್ರಯತ್ನ ಮಾಡ್ತಾರಲ್ಲ, ನಾವೆಲ್ಲರೂ ಸೇರಿ ಅದನ್ನ ತಡೆಗಟ್ಟತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರೆ ನಾವು ಅಡಿಕೆಯವರು ಬದುಕ್ತಿವಿ, ಭತ್ತದವರು ಬದುಕ್ತಿವಿ.